ಇನ್ನು ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಭಾರತ ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ಶಾಕ್ಗಳನ್ನು ಕೊಡ್ತಾ ಇದೆ. ಈ ಶಾಕ್ಗಳಿಗೆ ಇದೀಗ ಪಾಕಿಸ್ತಾನ ಪತುರುಗುಟ್ಟಿ ಹೋಗಿದೆ. ಭಾರತದಿಂದ ದಾಳಿಯ ಭೀತಿಯನ್ನು ಇದೀಗ ಪಾಕಿಸ್ತಾನ ಸೇನೆ ಎದುರಿಸ್ತಾ ಇದೆ. ಯಾವಾಗ ಭಾರತ ದಾಳಿ ಮಾಡುತ್ತೋ ಏನೋ ಅಂತ ಪಾಕಿಸ್ತಾನಕ್ಕೆ ಭೀತಿ ಶುರುವಾಗಿದೆ. ಪಾಕಿಸ್ತಾನ ಸೇನೆಯಲ್ಲಿ ಭಾರಿ ಬದಲಾವಣೆಗಳನ್ನು ಕೂಡ ಪಾಕಿಸ್ತಾನ ಸರ್ಕಾರ ತಂದಿದೆ. ಅಂದರೆ ಭಾರತದಲ್ಲಿ ಮಾಜಿ ಮುಖ್ಯಸ್ಥನನ್ನು ಈಗ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಪಾಕಿಸ್ತಾನ ಕೂಡ ಈಗ ISI ಉನ್ನತ ಹುದ್ದೆಯ ಅಧಿಕಾರಿಯನ್ನು ನೇಮಕ ಮಾಡಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನೇ ಬದಲಾವಣೆ ಮಾಡೋದಕ್ಕೆ ಅಂತ ಪಾಕಿಸ್ತಾನ ಮುಂದಾಗಿದೆ. ISI ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಹೊಣೆ ಹೊತ್ತಿಸಿದೆ. ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಸೀಂ ಮಲಿಕ್ ಅವರನ್ನು ನೇಮಕ ಮಾಡಲಾಗಿದೆ. NSA ಹುದ್ದೆ ನಿಭಾಯಿಸಲಿದ್ದಾರೆ ಅಸೀಂ ಮಲಿಕ್ ಅವರು. ಇನ್ನು ಅಸೀಂ ಮಲಿಕ್ ಯಾರು ಅಂತ ನೋಡೋದಾದರೆ ಬಲೂಚಿಸ್ತಾನ್ ಮತ್ತು ದಕ್ಷಿಣ ವಜಿರಿಸ್ತಾನ್ಗಳಲ್ಲೂ ಕೂಡ ಇವರು ಸೇವೆ ಸಲ್ಲಿಕೆ ಮಾಡಿದ್ದಾರೆ. ಸೂಕ್ಷ್ಮ ವಲಯಗಳನ್ನು ಅಂತ ಅನ್ನಿಸ್ಕೊಂಡಿರುವಂತಹ ಹಲವಾರು ಪ್ರದೇಶಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿ ಬಳಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅವರನ್ನು ನೇಮಕ ಮಾಡಲಾಗಿದೆ. ಸೆಪ್ಟೆಂಬರ್ 2024ರಿಂದ ISI ಮುಖ್ಯಸ್ಥರಾಗಿಯೂ ಕೂಡ ಇವರು ಸೇವೆ ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಭಾರತದ ಇಂಟೆಲಿಜೆನ್ಸ್ ಯಾವ ರೀತಿಯಾಗಿ ಇದೆ ಅದೇ ರೀತಿಯಾಗಿ ಪಾಕಿಸ್ತಾನದ ಇಂಟೆಲಿಜೆನ್ಸ್ ISI ಅದರ ಮುಖ್ಯಸ್ಥರಾಗಿ ಅವರು ಸೇವೆ ಸಲ್ಲಿಕೆ ಮಾಡಿದ್ದಾರೆ. ಮಿಲಿಟರಿ ಕಾನೂನು ಮತ್ತು ಶಿಸ್ತು ಕ್ರಮಗಳ ಜವಾಬ್ದಾರಿಯನ್ನು ಕೂಡ ಈಗ ಮಲಿಕ್ ಅವರ ಮೇಲಿದೆ.